ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾಯಿದ್ರೋ ಅವರಿಗೆ ನವೆಂಬರಿಂದ ಮಾರ್ಚ್ ತನಕ ಏನು ಒಂದು ವೇತನ ಬಿಡುಗಡೆ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋನ ಮಾಡಾಕಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ನಾನು ಶೇರ್ ಮಾಡಿದೆ. ಇದನ್ನು ಮತ್ತೊಂದು ಸಲ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಸಲ ಓಪನ್ ಮಾಡಿ, ಅಲ್ಲಿ ಲಿಂಕ್ಸ್ ಅವೈಲೇಬಲ್, ನೀವು ಕ್ಲಿಕ್ ಮಾಡಿದ್ರೆ ಅದೊಂದು PDF ಫೈಲ್ನ ನೀವು ನೋಡ್ಬೋದು. ಬಟ್ ಆದರೂ ಕೂಡ ಇವತ್ತಿನ ಅಪ್ಡೇಟ್ ಬಂದಿರುವಂಥದ್ದು, ಈ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಕೆಲವೊಂದು ಕಡೆ ಏನೇನು ಸಮಸ್ಯೆಗಳಾಗ್ತಾ ಇದೋ ಗಮನಕ್ಕೆ ಬರ್ತಾ ಇಲ್ಲ. ಅದು ಇವನ್ 5 ಮಂತ್ಸ್ಗೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳ ಅಂಡರಲ್ಲಿ ಬರ್ತಕ್ಕಂಥ ಎಲ್ಲ ಬ್ಲ್ಯಾಕ್ಸ್ಗೂ ಒಂದಷ್ಟು ಅಮೌಂಟ್ಸನ್ನು ಐ ಥಿಂಕ್ ರಿಲೀಸ್ ಮಾಡಿದ್ದಾರೆ. ಬಟ್ ಕೆಲವೊಂದು ಕಡೆ ಏನೆಲ್ಲ ಸಮಸ್ಯೆಗಳಾಗ್ತಾಯಿದೆ ಗೊತ್ತಿಲ್ಲ. ಆದರೂ ಇವತ್ತಿನ ಅಪ್ಡೇಟ್ ನೋಡ್ಬಿಟ್ಟು ನನಗೆ ಸಮ್ವೇರ್ ಎಲ್ಲೋ ಒಂದು ಕಡೆ ಏನಾದರೂ ಗೊಂದಲ ಆಗಿದೆ ಅಂತ ಅನ್ನಿಸ್ತು. ನೋಡಿ, ಇಲ್ಲಿದೆ, ಇವತ್ತು 4 ತಿಂಗಳಿಂದ ವೇತನವಿಲ್ಲದೆ ಅತಿಥಿ ಶಿಕ್ಷಕರ ಪರದಾಟ ಅಂದ್ಬಿಟ್ಟು ವೆರಿ ಫಸ್ಟ್ ಹಿಂಗೆಲ್ಲ ಹೇಳಿದ್ದಾರೆ. ಈಗ ಮಾರ್ಚ್ 20ರೊಳಗೆ ವೇತನ ಪಾವತಿಸದಿದ್ದರೆ ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ ನೀಡಿದಂಥ ಶಿಕ್ಷಕರು ಅಂತ. ಪ್ರಾಬ್ಲಮ್ ಏನು, ಅಲಾಟ್ಮೆಂಟ್ ಆದ ತಕ್ಷಣ ಇಮಿಡಿಯೇಟ್ ಬಿಲ್ ಮಾಡಬೇಕಾಗುತ್ತೆ. ಅವರು ಇಮಿಡಿಯೇಟ್ ಬಿಲ್ ಮಾಡಿ ಆ ವೇತನ ಬಿಲ್ಲಿಗೆ ಅಥವಾ ಒಂದು ರಸೀದಿ ಅಂತ ಏನಿರುತ್ತೆ, ಬಿಲ್ ರೆಸಿಪ್ಟು, ಅದಕ್ಕೆ ಎಲ್ಲ ಗೆಸ್ಟ್ ಟೀಚರ್ಸ್ಗೆ ಒಂದು ಜ್ಞಾಪನಾ ಪತ್ರ ಹೊರಡಿಸ್ಬಿಟ್ಟು ಏನಾಗುತ್ತೆ, ಎಲ್ಲ ಬ್ಲ್ಯಾಕ್ಸ್ಗೂ ಅವ್ರನ್ನ ಕರೆಸ್ಕೊಂಡು ಸಹಿ ಹಾಕಿಸ್ಕೊಳ್ಬೇಕು. ಬಟ್ ಇಲ್ಲಿ ಇದು ನನಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಯಾವುದನ್ನು ಡಿಲೇ ಮಾಡೋದು ಬೇಡ. ವಿತಿನ್ 10 ಡೇಸಲ್ಲಿ ಅಥವಾ ವಿತಿನ್ ವೀಕಲ್ಲಿ ಇವೆಲ್ಲವೂ ಕೂಡ ಪ್ರಾಸೆಸ್ ಕಂಪ್ಲೀಟ್ ಆಗಿಬಿಟ್ಟು ಅವರವರ ಖಾತೆಗೆ 5 ಮಂತ್ಸ್ ಏನು ಇಲ್ಲಿ ಡಿಲೇ ಆಗಿದೆ ಅಷ್ಟು ಮೊತ್ತ ಜಮೆ ಆಗಬೇಕು ಅಂತಕ್ಕಂಥದ್ದು ಇಲ್ಲಿ ಟ್ರಿಗರ್ ಆಗ್ತಾಯಿದೆ ಈಗ. ಯಾಕೆಂದರೆ 2 ಮಂತ್ಸ್ಗೆ ಒಂದು ಸಲ ಮಾಡ್ತಾಯಿದ್ರು, 3 ಮಂತ್ಸ್ಗೆ ಒಂದು ಸಲ ಮಾಡ್ತಾಯಿದ್ರು. ಫಸ್ಟ್ ಟೈಮ್ ಇಷ್ಟು ಡಿಲೇ ಆಗಿರೋದು ಉಂಟು. ಆಮೇಲೆ ಬೇರೆ ಬೇರೆ ಜಿಲ್ಲೆಗಳ ಕತೆ ಏನಾಗ್ತಿದೋ ಗೊತ್ತಿಲ್ಲ. ಅದು ಪಾಪ ತುಂಬ ಜನ ಕಮೆಂಟ್ ಮಾಡ್ತಾರೆ. ನಮ್ಮ ಭಾಗದಲ್ಲಿ ಪ್ರೀವಿಯಸ್ ಇಯರ್ಸ್ದು ಇನ್ನೂ ಕೊಟ್ಟಿಲ್ಲ, ಸಮಸ್ಯೆಗಳಾಗ್ತಾ ಇದೆ, ಆನ್ ಟೈಮ್ಗೆ ಬಿಲ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು. ನೋಡಿ, ಕ್ವಿಕ್ಕಾಗಿ ಎಲ್ಲವನ್ನು ಮುಗಿಸ್ಬಿಡ್ತೀನಿ ನಾನಿಲ್ಲಿ. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಸುಮಾರು 51,000 ಅತಿಥಿ ಶಿಕ್ಷಕರು ಕಳೆದ 4 ತಿಂಗಳಿಂದ ವೇತನ ಸಿಗದೆ ಪರದಾಡ್ತಾ ಇದ್ದು, ಮಾರ್ಚ್ 15ರೊಳಗೆ ವೇತನ ಆಗದಿದ್ದರೆ ಹೋರಾಟದ ಹೆಜ್ಜೆ ಅನಿವಾರ್ಯ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದು ಅಪ್ಡೇಟ್ಸ್ ಬರ್ತಾ ಇತ್ತು ಮೇ ಬಿ, ಏಕೆಂದರೆ ಇದು ಸುದ್ದಿ ಒಂದಷ್ಟು ಯಾವಾಗ ವೈರಲ್ ಆಯಿತು. ಇದು ಈಗ ಮೊನ್ನೆ ಅದು ಅಲಾಟ್ಮೆಂಟ್ ರಿಲೀಸ್ ಆಗಿ ಈಗ ಸುಮಾರು ಕಡೆ ಎಲ್ಲ ಅವರು ಬಿಲ್ಲೆಲ್ಲ ಪ್ರಿಪೇರ್ ಮಾಡಿ ಸಿಗ್ನೇಚರ್ ಕೂಡ ತೊಗೊಂಡ್ಬಿಟ್ಟಿದ್ದಾರೆ, ಮೈಸೂರು ಭಾಗ ಮತ್ತೊಂದು ಬೇರೆ ಬೇರೆ ಕಡೆಯಲ್ಲೆಲ್ಲ. ಹೊರತುಪಡಿಸಿ ಇನ್ನು ಬೇರೆ ಬ್ಲ್ಯಾಕ್ಸಲ್ಲಿ ಏನಾಗ್ತಾ ಇದೆ ಅದು ಗೊತ್ತಿಲ್ಲ. ಅದು ಮೇ ಬಿ ಅದಕ್ಕೇನೋ ಇವತ್ತು ಕೂಡ ಇದೊಂದು ಸುದ್ದಿ ಬರ್ತಾ ಇರುವಂಥದ್ದು, ಕೆಲವು ಕಡೆ ಸರಿಯಾದ ಟೈಮ್ಗೆ ಆಗ್ತಿಲ್ಲ ಅಂತಕ್ಕಂಥದ್ದು. ನಾವು 12 ತಿಂಗಳ ಕಾಲ ಕೆಲಸ ಮಾಡ್ತೇವೆ, 12 ಮಂತ್ಸು ಟೈಮ್ ಸಿಗೋಲ್ಲ ಅಂತ ಅನ್ಕೋತೀನಿ ನಾನು. ಆದರೆ ನಮಗೆ 10 ತಿಂಗಳ ವೇತನವನ್ನು ಮಾತ್ರ ನೀಡಲಾಗುತ್ತೆ ಅಂತ ದುರಂತ ಇದು. ಆಲ್ಮೋಸ್ಟು ಸರ್ಕಾರಗಳು ಮನಸ್ಸು ಮಾಡಿದ್ರೆ ಇಲ್ಲಿ ಕೊಡೋ 10,000 to 12,000 ಅಥವಾ 12,500 ಇದೇನು ಸರ್ಕಾರಕ್ಕೆ ದೊಡ್ಡ ಹೊರೆಯಲ್ಲ ಇದು. ಹಾಗಾಗಿ ಯಾರನ್ನು ಹೇಗೆ ನಡೆಸ್ಕೋಬೇಕು, ಅವರು ಬಹುಕಾಲದಿಂದಲೂ ಭಾಳ ಕೆಟ್ಟದಾಗಿ ನಡೆಸ್ಕೋತಾ ಇರೋದು, ಅದರಲ್ಲೇನು ಸಂಶಯ ಇಲ್ಲ ಇಲ್ಲಿ. ಮಾರ್ಚ್ 31ರಂದು ನಮ್ಮ ಅಗ್ರಿಮೆಂಟ್ ಕೊನೆಗೊಳ್ತಾ ಇದೆ ಅಂತ. ಈಗ ತುಂಬ ಕಡೆ ಏಪ್ರಿಲ್ 6 ತನಕ SA2 ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ದಾರೆ. ನಾನು ಸ್ಟೇಟಸ್ಲು ಕೂಡ ಹಾಕಿದ್ದೀನಿ, ವಾಟ್ಸಪ್ ಚಾನಲ್ಸ್ಗೂ ಕೂಡ ಶೇರ್ ಮಾಡಿದ್ದೀನಿ, ಈವನ್ ಟೆಲಿಗ್ರಾಮ್ಗೂ ಕೂಡ ನಾನು ಅದನ್ನು ಶೇರ್ ಮಾಡಿದ್ದೀನಿ. ಏಪ್ರಿಲ್ 6 ಇಲ್ಲ ಅಂದರೆ ಇಡೀ ಏಪ್ರಿಲ್ ತಿಂಗಳು ಹಾಕ್ಕೊಳ್ಳಿ ಟೈಮ್ ಟೇಬಲ್ನ ಅವರು, ನಮ್ಮದೇನು ಅಭ್ಯಂತರ ಇಲ್ಲ. ಬಟ್ ಅಷ್ಟು ದಿನಕ್ಕೆ ಸಂಬಳ ಕೊಡಬೇಕಲ್ಲ, ಲಾಸ್ ಆಫ್ ದ ಡೇಲಿ ಹೋಗಿ ಯಾರು ವರ್ಕ್ ಮಾಡಲಿಕ್ಕಾಗುತ್ತೆ. ಇಂಥ ಟೈಮಲ್ಲಿ ಏನಾಗ್ಬಿಡುತ್ತೆ, ಕೆಲವೊಂದು ಹರಾಸ್ಮೆಂಟ್ಸು, ಕೆಲವೊಂದು ಪ್ರೆಸರ್ಸು ಇವೆಲ್ಲ ಬರ್ತಾ ಇರ್ತದೆ. ಹಾಗಾಗಿ ದಯಮಾಡಿ ವಿತಿನ್ ದಿಸ್ ಮಂತ್ ನಿಮ್ಮ ಒಂದು ಪಾರ್ಟ್ ಆಫ್ ವರ್ಕ್ ಏನಿದೆ ಅದನ್ನು ಮುಗಿಸ್ಕೊಳ್ಳೋ ಕಡೆ ಒಂಚೂರು ಗಮನ ಹರಿಸಿ ಅಷ್ಟೇ. ಏಕೆಂದರೆ ಐ ಥಿಂಕ್ ಯಾರು ಪ್ರೊವೈಡ್ ಮಾಡಬೇಕು ಸಂಬಳವನ್ನು ಅವ್ರು ಕೊಡಬೇಕು, ಇಲಾಖೆಯಿಂದ ಆಗಬೇಕು ಇದು. ಅಲ್ಲಿಂದ ಆದರೆ ಮಾತ್ರ ಅದಕ್ಕೊಂದು ತೂಕ ಇರುತ್ತೆ. ದಯಮಾಡಿ ಅದನ್ನು ಯೋಚನೆ ಮಾಡಿ ಡಿಸಿಷನ್ಗೆ ಬನ್ನಿ. ನೆಕ್ಸ್ಟು, ಆದರೆ ಶಿಕ್ಷಣ ಇಲಾಖೆ ನವೀಕರಿಸುತ್ತದೆಯೋ ಇಲ್ಲವೇನೋ ಎಂಬುದು ತಿಳಿದಿಲ್ಲ ಎಂಬ ಆತಂಕವನ್ನು ವ್ಯಕ್ತಪಡಿಸಿ, ಸರ್ಕಾರವು ಸಮಯಕ್ಕೆ ಸರಿಯಾಗಿ ವೇತನ ಪಾವತಿಸದಿರುವುದು ಜೀವನ ನಿರ್ವಹಣೆಗೆ ಹೇಗೆ ಎಂಬ ಪ್ರಶ್ನೆ ಅವ್ರದ್ದು ಅಂತ. ಸಾಧ್ಯನೇ ಇಲ್ಲ. ಈಗಿನ ಬೆಲೆಗಳ ಏರಿಕೆ ನೋಡಿದ್ರೆ, ಈಗಿನ ಕಮಿಟ್ಮೆಂಟ್ಸ್ ನೋಡಿದ್ರೆ, ಬಟ್ ಈಗಿನ ಐ ಥಿಂಕ್ ಸಾಧ್ಯನೇ ಇಲ್ಲ, ತಗೊಂಡೋದು ಮಾಡಲಿಕ್ಕೆ ಆಗಲ್ಲ. ಏನಂದರೆ ಅದೊಂದು ಸೆಳೆತಾ ಇರುತ್ತೆ. ನಾನು ತುಂಬ ಜನರಿಗೆ ಹೇಳೋದು, ಇದನ್ನೇ ನಂಬ್ಕೊಂಡು ಇದನ್ನು ಬಿಟ್ಟರೆ ಇಲ್ಲ ಅಂತಕ್ಕಂಥ ಭಾವನೆಯಿಂದ ಹೊರಗಡೆ ಬರಬೇಕು. ದಯಮಾಡಿ ಮಾಡಿ, ವರ್ಕ್ ಮಾಡಿ. ನಾನೇನು ತಪ್ಪು ಅಂತ ಭಾವಿಸ್ಕೊಳ್ತಾ ಇಲ್ಲ. ಹಾಗಾಗಿ ಬೇರೆ ಬೇರೆ ಎಲ್ಲೂ ಕೂಡ ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ತೊಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ನಿಮ್ಮ ಸ್ಕಿಲ್ಸ್ ಏನಿದೆ ಅದನ್ನು ಒಂಚೂರು ಬೇರೆ ರೀತಿಯಲ್ಲಿ ಅದನ್ನು ಯುಟಿಲೈಸ್ ಮಾಡಿಕೊಂಡು ಅದನ್ನು ಹಣಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ. ಹೇಗೆ ನಾವು ನಮ್ಮ ಸ್ಕಿಲ್ಸನ್ನು ಅಥವಾ ನಮ್ಮ ವಿಸ್ಡಮನ್ನು ಯೂಸ್ ಮಾಡಿಕೊಂಡು ಮನಿಯನ್ನು ಅರ್ನ್ ಮಾಡ್ಬೋದು, ಈ ಥರ ಸ್ವಲ್ಪ ಬೇರೆ ರೀತಿಯ ಯೋಚನೆಗಳನ್ನು ಮಾಡಿಕೊಂಡು ಹೆಜ್ಜೆ ಇಡಬೇಕಾಗುತ್ತೆ. ಒಂದನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ಸಾಧ್ಯನೇ ಇಲ್ಲ, ಲೀಡ್ ಮಾಡೋಕ್ಕಾಗಲ್ಲ ಜೀವನ. ಅತಿಥಿ ಉಪನ್ಯಾಸಕರ ಗೌರವಧನ ಹೆಚ್ಚಳಕ್ಕೆ ಆಗ್ರಹಿಸಿ ಕಳೆದ ವರ್ಷ 3 ದಿನಗಳ ಕಾಲ ಹೋರಾಟ ಮಾಡಲಾಗಿತ್ತು. ನಮ್ಮ ಹೋರಾಟಕ್ಕೆ ಮಾಡಿದ ಸರ್ಕಾರ 10,000 ರೂಗಳಿಂದ ಅತಿಥಿ ಉಪನ್ಯಾಸಕರ ಅಂತಿದೆ, ಆ್ಯಕ್ಚುಲಿ ಅತಿಥಿ ಉಪನ್ಯಾಸಕರಲ್ಲ, ಅದು ಅತಿಥಿ ಶಿಕ್ಷಕರು ಅಂತ ಆಗಬೇಕು, ಮಿಸ್ಟೇಕ್ ಇದೆ. ಅದೇ ರೀತಿ ಈ ಬಾರಿ ವೇತನ ಪಾವತಿಯಾಗದಿದ್ದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿಸಲಾಗುವುದು ಎಂದು ಸರ್ಕಾರಿ ಶಾಲಾ ಶಿಕ್ಷಕರ ಎಚ್ಚರಿಕೆ
ನೀಡಿದ್ದಾರೆ. ಅಂದರೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಗೆಸ್ಟ್ ಟೀಚರ್ಸ್ ಅಂತ ಇಲ್ಲಿ ಅದು ಸಮಸ್ಯೆ ಆಗ್ತಿರುವಂಥದ್ದು. ಸೊ ಕಳೆದ 10 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ 40 ವರ್ಷ ವಯಸ್ಸಾಗಿದೆ. ನನಗಿದೇ ಭಾಳ ಬೇಜಾರು. ಲಾಸ್ಟ್ 10 ಇಯರ್ಸಿಂದ ವರ್ಕ್ ಮಾಡ್ತಿದ್ರು. ಲಾಸ್ಟ್ 10 ಇಯರ್ಸಿಂದ ಯಾಕೆ ಬೇರೆಯವರು ಏನಾದರೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ? ಅವರು ಬೇಕಾದಷ್ಟು ಇದೆಯಲ್ಲ ಇವತ್ತು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಕೆಲಸಗಳು. ಇದೇ ಡಿಪಾರ್ಟ್ಮೆಂಟಿಗೆ ಬರಬೇಕು ಅಂತ ಏನಿಲ್ವಲ್ಲ. ಸೊ ನಾನು ಐ ಥಿಂಕ್ ಕೆಲವರ ಆಂಬಿಷನ್ಸ್ಗೆ ಪಾಪ ಅವ್ರಿಗೆ ಹರ್ಟ್ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಟಾಕ್ ಮಾಡ್ತಿಲ್ಲ ಇಲ್ಲಿ. ಯೋಚನೆ ಮಾಡಿ ನಿಮಗೆ, ಏಕೆಂದರೆ ಯಾವ ಏಜಲ್ಲಿ ಅರ್ನಿಂಗ್ ಮಾಡಬೇಕು ಹಣನ ಸಾಧ್ಯವಾದಷ್ಟು ನಾವು ಮಾಡ್ತಾ ಹೋಗಬೇಕಾಗತ್ತೆ ಅಲ್ವಾ. ನೋಡಿ, ಇಲ್ಲಿ ರೆಗ್ಯುಲರ್ ಸಂಬಳ ಆಗಲ್ಲ, ಒಂದು ಕಮಿಟ್ಮೆಂಟ್ಸು ನಿಮಗೆ ಜಾಸ್ತಿ ಆಗ್ತಾ ಇರ್ತಿದೆ ಅಲ್ವಾ. ನೋಡಿ, ಈಗ 4-5 ತಿಂಗಳಾಗಲಿಲ್ಲ ಅಂದರೆ ಏನು ಕತೆ ಈಗ ನಿಮ್ಮದು? ಅಲ್ಲಿ ಇಲ್ಲಿ ಸಾಲ ಮಾಡಬೇಕಾಗುತ್ತೆ. ಮಾಡಿಕೊಂಡು ಬಂದಂಥ ಹಣ ಬಂದಾಗ ಏನಾಗುತ್ತೆ, ಸಾಲ ಮಾಡಿದ್ರೂ ಕೊಡಬೇಕಾಗುತ್ತೆ. ಇವೆಲ್ಲ ಪ್ರಾಬ್ಲಮ್ಸು ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಾನು ಆವಾಗಲೇ ಹೇಳಿದಾಗೆ ಆರಂಭದಲ್ಲಿ ನಮ್ಮ ವಿಸ್ಡಮನ್ನು ಹೇಗೆ ಎಲ್ಲಿ ಯೂಸ್ ಮಾಡಿಕೊಂಡು ನಾವು ಹಣವನ್ನು ಅರ್ನಿಂಗ್ ಮಾಡ್ಬೋದು ಅದ್ರ ಕಡೆ ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ. ನೀವೇನು ಬೇಕಾದರೂ ಮಾಡ್ಬೋದು. ಅಥವಾ ಒಂದು ಒಳ್ಳೆ ಟ್ಯೂಷನ್ ಮಾಡಿದ್ರು ಆ್ಯಂಡ್ ಯು ಕ್ಯಾನ್ ಅರ್ನ್ ಮೋರ್ ದ್ಯಾನ್ 15,000 to 20,000 ಪರ್ ಮಂತ್ ಅಲ್ವಾ. ಸೊ ನೋಡಬೇಕು, ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು, ಯಾರಿಗೆ ಮಾಡಬೇಕು, ಯಾವ ಸಬ್ಜೆಕ್ಟ್ ಮಾಡಬೇಕು, ಏನು ಕತೆ, ದ ಕ್ವಾಲಿಟಿ ಆಫ್ ಟೀಚಿಂಗ್ ಹೇಗೆ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ, ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಸೊ ನಮ್ಮ ಸ್ಕಿಲ್ಸ್ ಏನಿದೆ ಅದನ್ನು ಕೂತ್ಕೊಂಡು ಯೋಚನೆ ಮಾಡಿ ಡಿಸಿಷನ್ಗೆ ಬರಬೇಕಾಗುತ್ತೆ. ಇಲ್ಲಾಂದರೆ ನೋಡಿ ಈ ಥರ ಸಮಸ್ಯೆಗಳು ತುತ್ತಾಗಬೇಕಾಗತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಹೇಳಿದರೆ ಕಾಯಂ ಶಿಕ್ಷಕರನ್ನಾಗಿ ನೇಮಿಸಬೇಕೆಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಅತಿಥಿ ಶಿಕ್ಷಕರ ಸಂಘ ಆಗ್ರಹವನ್ನು ಮಾಡಿದ್ದೆ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಗೆಸ್ಟ್ ಟೀಚರ್ಸನ್ನು ಎಲ್ಲೂ ಕಾಯಂ ಮಾಡಲ್ಲ. ಸೊ ಅದು ನೋಡಿ, ಇಲ್ಲಿ ನಾನು ಆವಾಗಲೇ ಹೇಳಿದೆನಲ್ಲ, ರಾಜ್ಯಾದ್ಯಂತ ಹೋರಾಟ ಅಂದರೆ ಮಾರ್ಚ್ 15 ಒಳಗಡೆ ಎಲ್ಲ ಶಿಕ್ಷಕರಿಗೆ ವೇತನ ನೀಡದೇ ಇದ್ದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಅವ್ರ ನೋವುಗಳು ಸಂಕಟ ಹಂಗಿರುತ್ತೆ, ಅದು ಮಾಡಬೇಕಾಗತ್ತೆ. ನೋಡಿ, ಇಲ್ಲೊಬ್ಬರು ಪಾಪ ಅತಿಥಿ ಶಿಕ್ಷಕಿಯೊಬ್ಬರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಇದೊಂದು ಬ್ಲೂ ಕಲರಲ್ಲಿ, ಪ್ರತಿ ಬಾರಿ 3 ತಿಂಗಳಿಗೆ 1 ಬಾರಿ ವೇತನ ಪಾವತಿ ಆಗ್ತಾಯಿತ್ತು. ಆದರೆ ಈ ಬಾರಿ ಕಳೆದ ನವೆಂಬರ್ನಿಂದ ಈವರೆಗೂ ಯಾವುದೇ ರೀತಿಯ ವೇತನ ಪಾವತಿ ಆಗಿಲ್ಲ. ಕೇಳಿದ್ರೆ ಅಲಾಟ್ಮೆಂಟ್ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಫೈನಲಿ ಆಗಿದೆ ಈಗ. ಬಟ್ ಇಮಿಡಿಯೇಟ್ ಬೇಗ ಬಿಲ್ ಮಾಡಬೇಕಾಗುತ್ತೆ ಅಷ್ಟೇ. ಈ ಕೂಡಲೇ 4 ತಿಂಗಳ ವೇತನವನ್ನು ಈಗ ಪಾವತಿಸಬೇಕು. 4 ಅಲ್ಲ, ಅದು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 5 ಮಂತ್ಸ್ ವೇತನವನ್ನು ಅವರು ಐ ಥಿಂಕ್ ಅವರವರ ಖಾತೆಗೆ ಜಮೆಯನ್ನು ಮಾಡಬೇಕಾಗಿದೆ. ನೋಡಿ, ಇದಿಷ್ಟು. ಸೊ ನಾನು ಅಲಾಟ್ಮೆಂಟ್ ಆಗಿದೆ, ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ಜಿಲ್ಲೆ ತಾಲೂಕಿಗೆ ಎಷ್ಟೆಷ್ಟು ಅದು ಬಿಡುಗಡೆ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹಾಕಿದ್ದೀನಿ ನಾನು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸಾಧ್ಯವಾದಷ್ಟು ಬೇಗ ದಯಮಾಡಿ ಒಂದನ್ನೇ ನಂಬ್ಕೊಂಡು ಕೂತ್ಕೋಬೇಡಿ. ನನ್ನನ್ನು ಬೈಕೊಂಡ್ರೂ ಪರವಾಗಿಲ್ಲ, ನೀವು ತುಂಬ ಕಷ್ಟ ಆಗುತ್ತೆ ಲೈಫ್ ಲೀಡ್ ಮಾಡೋದು. ಸೊ ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಒಂಚೂರು ಪ್ರಯತ್ನ ಮಾಡಿ. ಯಾಕೆಂದರೆ ಸೊ ಮೊದಲಿನ ಹಾಗೆ ಇವತ್ತು ಏನು ಐ ಥಿಂಕ್ ಕೆಲಸ ಸಿಗಲ್ಲ ಹಾಗೆ ಹೀಗೆ ಅಂತ ಅನ್ಕೊಳ್ಳೋದು ತಪ್ಪು. ನಮ್ಮಲ್ಲಿರ್ತಕ್ಕಂಥ ಎಬಿಲಿಟೀಸ್ ಡಿಪೆಂಡ್ ಅಪಾನ್ ಸೊ ವರ್ಕು ಸಿಗುವಂಥದ್ದು. ಸುಮ್ಮನೆ ನಾಲೆಡ್ಜ್ ಇಲ್ಲದೆ, ನಮಗೆ ಏನಾದ್ರು ಸ್ಕಿಲ್ಸ್ ಇಲ್ಲದೆ, ನಮಗೆ ಯಾವುದೇ ಬೇರೆ ರೀತಿಯ ಕಂಪ್ಯೂಟರ್ ಜ್ಞಾನಗಳಿಲ್ಲದೆ ನಮಗೆ ಕೆಲಸ ಬೇಕು ಅಂತ ಅಂದ್ಕೊಂಡ್ರೆ ಅದು ಖಂಡಿತವಾಗ್ಲೂ ತಪ್ಪಾಗ್ಬಿಡುತ್ತೆ ಅದು ಅಲ್ವಾ. ಸೊ ಪ್ರತಿಯೊಂದು ಕೆಲಸ ನಿರ್ಧಾರ ಆಗೋದು ನಮ್ಮಲ್ಲಿರ್ತಕ್ಕಂಥ ಎಬಿಲಿಟಿ ಮೇಲೆ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಸೊ ಧನ್ಯವಾದ. ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಹೇಗೇನು ಬಂತು ಅಂತಂದರೆ ಹೇಳ್ತೀನಿ ನಾನು. ಆವಾಗಲೇ ಹೇಳಿದ್ನಲ್ಲ, ಸೊ ಟೈಮ್ ಟೇಬಲ್ ಏಪ್ರಿಲ್ 6 ತನಕ ಎಕ್ಸ್ಟೆಂಡ್ ಆಗಿದೆ. ಮಾರ್ಚ್ ಇಂಡು ನಮಗೆ ಲಾಸ್ಟ್ ಮಂತ್ ಇದು ಗೆಸ್ಟ್ ಟೀಚರ್ಸ್ಗೆಲ್ಲ ಸ್ಯಾಲ್ರಿ ಮಂತು. ಹಾಗಾಗಿ ಏಪ್ರಿಲ್ 1ನೇ ತಾರೀಕಿಂದ ಹೋಯ್ತು ಅಂತಂದರೆ ಲಾಸ್ಟ್ ಆಫ್ ದ ಡೇಲಿ ಕೆಲಸ ಮಾಡಬೇಕಾಗುತ್ತೆ. ಅದಾಗಬಾರ್ದು. ಇಲಾಖೆಯಿಂದ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಸುತ್ತೋಲೆಗಳು ಬಂತು ಅಂತಂದರೆ ಅತಿಥಿ ಶಿಕ್ಷಕರು ಎಷ್ಟು ದಿನ ಬರ್ತಾರೋ ಏಪ್ರಿಲ್ ಮಾಹೆಯಲ್ಲಿ ಅಷ್ಟು ದಿನಕ್ಕೂ ಸಂಬಳ ಕೊಡಿ ಅಂತಕ್ಕಂಥ ಏನಾದರೂ ಜ್ಞಾಪನ ಪತ್ರ ಬಂತು ಅಂತಂದರೆ ಆವಾಗ ಒಂದು ನಂಬೋದಾಗುತ್ತೆ. ಸೊ ಅವಾಗ ನೀವು ಬಂದು ವರ್ಕ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದಿಲ್ಲ, ಯಾವುದು ಬರಲ್ಲ ಅಂತಂದರೆ ದಯಮಾಡಿ ಮಾರ್ಚ್ ಎಂಡ್ ನಂತರದಲ್ಲಿ ಸೊ ಹೋದರೆ ನೀವು ಲಾಸ್ಟ್ ಆಫ್ ಡೇಲಿ ಮಾಡಬೇಕಾಗುತ್ತೆ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್.